ಎಕ್ಸಾಮಿನರ್ ಹತ್ರ ಬಂದಿದೆ, ಪೇಪರ್ ಹೇಗೆ ಬರೀಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಎಷ್ಟು ಮಾರ್ಕ್ಸ್ಗೆ ಯಾವ ತರ ಬರೀಬೇಕು, ಹೇಗೆ ಬರೆದ್ರೆ ಮಾರ್ಕ್ಸ್ ಬರುತ್ತೆ, ಅದನ್ನೆಲ್ಲ ನಾ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ಆಗಿ ಹೇಳ್ಕೊಡ್ತೀನಿ. ಕರೆಕ್ಟ್ ಆಗಿ ನೋಡ್ಕೊಂಡು ಕಲೀರಿ. ದಿಸ್ ಇಸ್ ಅ ಮಾಡೆಲ್ ಪೇಪರ್. ಓಕೆ, ಒಂದು ಮಾಡೆಲ್ ಪೇಪರ್, ಒಂದು ಮಾಡೆಲ್ ಆನ್ಸರ್ ಶೀಟ್ ಇದೆ. ನಿಮ್ಮ ಮಾರ್ಕಿಂಗ್ ಸ್ಕೀಮ್ ಹೆಂಗಿರುತ್ತೆ, ಹೇಗೆ ಬರೀಬೇಕು, ಎಷ್ಟು ಮಾರ್ಕ್ಸ್ಗೆ ಯಾವ ತರ ಬರೀಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ನಿಮ್ಗೆ 1 ಮಾರ್ಕ್ ಕ್ವೆಶನ್ ಇದ್ದಾಗ ನಿಮ್ಗೆ ಕ್ವೆಶನ್ ಇರುತ್ತೆ, ಇದನ್ನೆಲ್ಲ ಬರಿಬೇಕಾಗಿಲ್ಲ. ನೀವು ಬರಿಬೇಕಾಗಿರೋದು ನೋಡಿ, ನೀವು ಬರಿಬೇಕಾಗಿರೋದು ಏನು ಇದರಲ್ಲಿ, ಇದಿಷ್ಟನ್ನ ನೀವು ಬರಿಬೇಕಾಗುತ್ತೆ. ಕ್ವೆಶನ್ ನಂಬರ್ ಬರೀರಿ, ಆಪ್ಷನ್ ನಂಬರ್ ಬರೀರಿ, ಆನ್ಸರ್ ಅಂತ ಬರ್ಬಿಟ್ಟು ಆನ್ಸರ್ ಬರ್ಬಿಡಿ. ಫಾರ್ ಎಕ್ಸಾಂಪಲ್ ಸೆಕ್ಷನ್ 1 ಅಂತ ಬರೀತೀರಿ. ಸೆಕ್ಷನ್ 1 ನಲ್ಲಿ ಕ್ವೆಶನ್ ನಂಬರ್ 1 ಅಂತ ಹಾಕೊಂಡು ಲೆಟ್ ಅಸ್ ಸೇ ಆಪ್ಷನ್ ನಂಬರ್ ಎ ಅಂಡ್ 1 ಈ ತರ ಬರೆದ್ರೆ ನಿಮ್ಗೆ ಆರಾಮಾಗಿ 1 ಮಾರ್ಕ್ಸ್ ಸಿಗುತ್ತೆ. ಏನು ಕನ್ಫ್ಯೂಷನ್ ಇರಲ್ಲ, ಬಿಕಾಸ್ ಇಟ್ ಈಸ್ MCQ, ರೈಟ್? ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ಲಿ ಇಷ್ಟು ಬರ್ದ್ ಬಿಡಿ ಸಾಕು. ಅಂಡ್ ಇಫ್ ಯು ಗೋ ಟು ದ ನೆಕ್ಸ್ಟ್, ಸೇಮ್ ಥಿಂಗ್ ಗೋಸ್ ಫಾರ್ ಎವ್ರಿ MCQ. ಪ್ರತಿ MCQನು ಅಷ್ಟೇ, ಒಂದು ಆರ್ಡರ್ ಅಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಆರ್ಡರ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಬಿಕಾಸ್ ಇಲ್ಲಿ ಆರ್ಡರ್ ಇದ್ದಾಗ ನಿಮ್ಗೊಂದು ನೀಟ್ನೆಸ್ ಕಾಣಿಸುತ್ತೆ, ಅದಕ್ಕೇನೆ, ರೈಟ್? ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಕ್ವೆಶನ್ ನಂಬರ್ 1 ಈ ತರ ಬರ್ಕೋತೀರಿ. ಸೆಕ್ಷನ್ 1 ಕ್ವೆಶನ್ ನಂಬರ್ 1 and you have option A and your answer 1, right? Question number 2 option C, answer is 4. Question number 3 option A, option ಇದೆ ಬರೀರಿ, A1 by A2 not equal to B1 by B2 ಅಂತ ಇದೆ. ಈ ತರ ಒಂದೇ ಆರ್ಡರ್ ಅಲ್ಲಿ ನೀವು ಇದನ್ನ ಬರ್ಕೊಂಡು ಹೋಗಿ. ಆರ್ಡರ್ ವಿಲ್ ಬಿ ವೆರಿ ಪ್ರೆಸೆಂಟೇಬಲ್, ಅದಕ್ಕೆ ಅಂತ ಹೇಳ್ತಾ ಇರೋದು. ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ ನೋಡಿ, ಲೆಟರ್ಸ್ ನಿಮ್ಗೆ ಯಾವುದೋ ಕ್ವೆಶನ್ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ಆವಾಗ ಬೇಕಾದ್ರೆ ಲೆಟರ್ಸ್ ನಿಮ್ಗೆ ಕ್ವೆಶನ್ ನಂಬರ್ 4 ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ಅದಕ್ಕೆ 1 or 2 ಲೈನ್ಸ್ ಬಿಟ್ಟು ನೆಕ್ಸ್ಟ್ ನೀವು 5th ಕ್ವೆಶನ್ ಆರಾಮಾಗಿ ಸ್ಟಾರ್ಟ್ ಮಾಡ್ಕೋಬಹುದು. ಸೊ 1 ಪೇಜ್ ಅಲ್ಲಿ ಆರಾಮಾಗಿ ಎಲ್ಲ MCQs ಫಿಟ್ ಆಗಿಬಿಡುತ್ತೆ. ಸೊ ಏನು ಗೊಂದಲ ಅಲ್ಲಿ ನಿಮ್ಗೆ ಇರಲ್ಲ. ನಾವ್ ವೆನ್ ಯು ಗೋ ಟು ನೆಕ್ಸ್ಟ್ ಕ್ವೆಶನ್, ಫಾರ್ ಎಕ್ಸಾಂಪಲ್ ಸೆಕ್ಷನ್ 2 ಅಲ್ಲಿ ಇಲ್ಲಿ ನೀವು ಸಬ್ಜೆಕ್ಟಿವ್ ಕ್ವೆಶನ್ ಬರೀತೀರಿ. ಬಟ್ ಇವನ್ ಇಟ್ ಇಸ್ 1 ಮಾರ್ಕ್ ಕ್ವೆಶನ್. ಮತ್ತೆ ನೀವು ಅದೇ ತರ ಸ್ಟಾರ್ಟ್ ಮಾಡಬೇಕು. ಸೆಕ್ಷನ್ 2 ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ, ಅಲ್ಲಿಂದ ಕ್ವೆಶನ್ ನಂಬರ್ 9 ಅಂತ ಹಾಕ್ತೀರಾ. ಇಲ್ಲಿ ನೋಡಿ ಆನ್ಸರ್ ಬರೀತೀರಾ, ನೋ ಸೊಲ್ಯೂಷನ್ ಅಂತ ಬರೆದ್ರಿ. ಹೌ ಮೆನಿ ಸೊಲ್ಯೂಷನ್ಸ್ ಇದೆ ಅಂತ ಹೇಳಿದಾಗ ನೋ ಸೊಲ್ಯೂಷನ್ ಅಂತ ಆನ್ಸರ್ ಬರ್ದ್ಬಿಡ್ತೀರಿ 1 ವರ್ಡ್ ಅಲ್ಲಿ. ಕೆಲವೊಂದ್ ಸಾರಿ 1 ವರ್ಡ್ ಅಲ್ಲ, ಒಂದೆರಡು ಲೈನ್ ಅಲ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದೆರಡು ಲೈನ್ ಬೇಕಾಗುತ್ತೆ, ಒಂದೆರಡು ಲೈನ್ ಅಲ್ಲಿ ಆನ್ಸರ್ ಬರೀಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಒಂದು ಆನ್ಸರ್ ಬರ್ದ್ ಬೇರೆ ಹಿಂಗೊಂಥರ ಅಂಡರ್ಲೈನ್ ಹಾಕೊಂಡು ನೆಕ್ಸ್ಟ್ ಕ್ವೆಶನ್ ಸ್ಟಾರ್ಟ್ ಮಾಡಿ. ಏನ್ ಕಂಟೆಂಟ್ ಇದೆಯೋ ಅದನ್ನ ಬರ್ದ್ಬಿಟ್ಟು ಮತ್ತೆ 1 ಲೈನ್ ಗ್ಯಾಪ್ ಬಿಟ್ಟು ಮತ್ತೆ ಒಂದು ಅಂಡರ್ಲೈನ್ ಹಾಕೊಂಡು ನೆಕ್ಸ್ಟ್ ಕ್ವೆಶನ್ ನೀವು ಸ್ಟಾರ್ಟ್ ಮಾಡಿ. ಸೊ ಯಾವುದೇ ರೀತಿ ಫಾರ್ಮುಲಾ ಬರೀಬೇಕಾದ್ರೆ ಕಂಪ್ಲೀಟ್ ಫಾರ್ಮುಲಾನ ಮೆನ್ಷನ್ ಮಾಡಿ ಇನ್ ವರ್ಡ್ಸ್. ಇಲ್ಲಿ ನೋಡಿ ಕರ್ಡ್ ಸರ್ಫೇಸ್ ಏರಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ನೋಡ್ಕೊಂಬಿಡಿ ಎಲ್ರು. ಈ ತರ ಫಾರ್ಮುಲಾ ಮೆನ್ಷನ್ ಮಾಡಿದ್ದಾರೆ ಅವರು. ಫಾರ್ಮುಲಾ ಎಷ್ಟು ನೀಟಾಗಿ ಬರ್ದಿದ್ದಾರೆ, ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಫಾರ್ಮುಲಾ ಅಂತ. ಕರ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ, ಅದ್ರ ಫಾರ್ಮುಲಾ ಬರ್ದ್ಬಿಟ್ಟಿದ್ದಾರೆ. ಅಂಡ್ ಆಲ್ಸೋ ಗಿವನ್ ಅಲ್ಲಿ ಏನಿದೆಯೋ ಅದು ಕ್ವೆಶನ್ ಅಲ್ಲಿಂದ ತಗೊಂಡ್ಬಿಟ್ಟು ಬರೆದು ದೆನ್ ಆನ್ಸರ್ನ ಬರ್ದಿದ್ದಾರೆ. ಕ್ಯಾಲ್ಕುಲೇಷನ್ನ ಬರೆದು, ಕ್ಯಾಲ್ಕುಲೇಷನ್ ಅಷ್ಟೇ ಬಿಟ್ಟಿಲ್ಲ, ದೇ ಹ್ಯಾವ್ ಆಲ್ಸೋ ಮೆನ್ಷನ್ಡ್ ಯೂನಿಟ್ ಬರೀಲೇಬೇಕು. ಏನಿದೆ ಅದು ಮಾನಗಳಲ್ಲಿ, ಎಷ್ಟು ಮಾನಗಳಿದೆ ಅದನ್ನ ನೀವು ಬರೀಬೇಕಾಗತ್ತೆ, ರೈಟ್? ಅಂಡ್ ಆಲ್ಸೋ ನೆನ್ಪಿಟ್ಕೊಳ್ಳಿ, ಯಾವುದೇ ಆನ್ಸರ್ನ ಇನ್ಕಂಪ್ಲೀಟ್ ಆಗಿ ಬರೆಯಕ್ಕೆ ಹೋಗ್ಬೇಡಿ. 1 ಮಾರ್ಕ್ ಇದೆ ಅಂತ ಇಗ್ನೋರ್ ಮಾಡಬೇಡಿ. ಓಕೆ, 1 ಮಾರ್ಕ್ ಕ್ವೆಶನ್ ಅಲ್ಲಿ ಯಾವುದೇ ತರ ಇದ್ರೂ ದಯವಿಟ್ಟು ಗಿವನ್ನ ಬರ್ಕೊಳ್ಳಿ. ಗಿವನ್ನ ಬರ್ಕೊಂಡು ಫಾರ್ಮುಲಾ ಯಾವ್ದು ಅಪ್ಲಿಕೇಬಲ್ ಆಗುತ್ತೋ ಫಾರ್ಮುಲಾನ ಬರೀರಿ. ಇಲ್ಲಿ ಫಾರ್ಮುಲಾ ಬರ್ದಿಲ್ಲ ಅಂತ ನೀವು ಬರೀ ಹೋಗ್ಬೇಡಿ, ಫಾರ್ಮುಲಾನ ಬರೀರಿ. ಅಂಡ್ ಫಾರ್ಮುಲಾ ಈಸ್ ಆಫ್ ಕೋರ್ಸ್ ವೆರಿ ಇಂಪಾರ್ಟೆಂಟ್, ನೀವು ಅದನ್ನ ಬರೀಲೇಬೇಕು. ಅದಕ್ಕೆ ಹಾಫ್ ಮಾರ್ಕ್ಸ್ ಹತ್ರ ಇದಿರುತ್ತೆ. ಅಂಡ್ ಜಸ್ಟ್ ಅಬ್ಸರ್ವ್ ಈ ಕ್ವೆಶನ್ ನೀವು, ಈ ಕ್ವೆಶನ್ ಒಂದ್ಸರಿ ನೋಡ್ಬಿಡಿ. ಯಾಕಿಂದ ತೋರಿಸ್ತಾ ಇದ್ದೀನಿ ಅಂದ್ರೆ ಮಕ್ಕಳೇ, ಈ ಕ್ವೆಶನ್ ನೋಡ್ಕೊಳ್ಳಿ. ಇಫ್ ಝೀರೋಸ್ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್ ಬರ್ದಿದ್ದಾರೆ, ಗಿವನ್ ಅಂತ ಬರ್ದಿದ್ದಾರೆ ನೋಡಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಗಿವನ್ ನ ಮೆನ್ಷನ್ ಮಾಡಿ, ರೆಸಿಪ್ರೋಕಲ್ ಟು ಈಚ್ ಅದರ್, ಪ್ರಾಡಕ್ಟ್ ಈಸ್ ಈಕ್ವಲ್, ಆ ಸೆಂಟೆನ್ಸ್ ನ ಬರ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಆನ್ಸರ್ ನೀವು ಓಕೆ, ಇಲ್ಲಿ ನೀವು ಕಂಪ್ಲೀಟ್ ಆಗಿ ಬರ್ದಿಲ್ಲ. ಸೊ ಪ್ರಾಡಕ್ಟ್ ಅಂದಾಗ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಏನಂತ ಕೊಟ್ಟಿದ್ದಾರೆ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನು, ಸಿ ಬೈ ಎ, ಅಂದ್ರೆ ಇಲ್ಲಿ ಕೆ ಬೈ 1 ಆಗುತ್ತೆ, ಇಸ್ ಈಕ್ವಲ್ ಟು 1. ಹಾಗಾಗಿ ಕೆ ಇಸ್ ಈಕ್ವಲ್ ಟು 1. ಸೊ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ ಅರ್ಧಂಬರ್ಧ ಮಾಡ್ಬಿಡಿ. ದೇ ಆರ್ ಜಸ್ಟ್ ಮಾಡಲ್ ಆನ್ಸರ್ಸ್. ಬಿಕಾಸ್ ಇಲ್ಲಿ ಯಾಕೆ ಅವ್ರನ್ನ ತೋರಿಸ್ತಾ ಇದ್ದಾರೆ, ಯಾವ್ದು ಇಂಪಾರ್ಟೆಂಟು ನನಗೆ ಬೇಕೇ ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ನೀವು ಹಾಗೆ ತಲೆಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆ ಥರ ತಪ್ಪು ಮಾಡ್ಲಿಕ್ಕೆ ಹೋಗ್ಬಿಡಿ, ತಪ್ಪಾಗೋ ಚಾನ್ಸಸ್ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ಬರೀರಿ ಅಂತ ಹೇಳ್ತಾ ಇದ್ದೀನಿ. ದೆನ್ ಯು ಗೋ ಫಾರ್
ಥರ್ಡ್ ಸೆಕ್ಷನ್ ಮತ್ತೆ ಸೆಕ್ಷನ್ ಹೆಡಿಂಗ್ ಹಾಕೋಬೇಕು. ಈ ತರ ಸೆಕ್ಷನ್ ಹೆಡಿಂಗ್ ಹಾಕೊಂಡು ಮತ್ತೆ ಕ್ವೆಶನ್ ನಂಬರ್ನ ಸ್ಟಾರ್ಟ್ ಮಾಡಿಕೊಂಡು ಗಿವನ್ ಕಂಪಲ್ಸರಿ ಬರೀರಿ. ನೋಡಿ ಗಿವನ್ ಏನಿದೆ ಗಿವನ್ ಬರ್ಕೊಂಡಿದ್ದಾರೆ, ಗಿವನ್ ಬರ್ದಾದ್ಮೇಲೆ ಫಾರ್ಮುಲಾ ಬರ್ದಿದ್ದಾರೆ, ಫಾರ್ಮುಲಾ ಬರ್ದಾದ್ಮೇಲೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಆನ್ಸರ್ ಬರ್ದಿದ್ದಾರೆ. ಈವನ್ ಆರ್ ಕ್ವೆಶನ್ ಅಟೆಂಡ್ ಮಾಡೋದಿದ್ರೆ ಆರ್ ಕ್ವೆಶನ್ ಏನಿದೆ ಬೇರೆ ತರ ಕೊಟ್ಟಿದ್ದಾರೆ ನೋಡಿ, ಒಂಥರ ಅಪ್ಲಿಕೇಶನ್ ತರ ಕೊಟ್ಟಿದ್ದಾರೆ. ಸೊ ನಂಬರ್ ಡಿವಿಸಿಬಲ್ ಬೈ 6 ಬಿಟ್ವೀನ್ 201 and 401 ಅಂತ ಬರ್ಕೊಂಡು ಎಲ್ಲಾನು ಲಿಸ್ಟ್ ಮಾಡಿ ಆದ್ಮೇಲೆ ಎ ಅಂದ್ರೆ ಏನು, ಡಿ ಅಂದ್ರೆ ಏನು, ಎನ್ ಅಂದ್ರೆ ಏನು ಅದನ್ನ ತಗೊಂಡ್ ಬರ್ದು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಟು ಫೈಂಡ್ ಅಂದ್ರೆ ಏನಿದೆ ಅದನ್ನು ಇಟ್ಕೊಂಡು ಬರ್ದಿದ್ದಾರೆ. ಫಾರ್ಮುಲಾನ ತಪ್ಪದೆ ಮೆನ್ಷನ್ ಮಾಡಿ. ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ 2 ಮಾರ್ಕ್ಸ್ ಕ್ವೆಶನ್ ಸ್ಟಾರ್ಟ್ ಆಯ್ತು ಇಲ್ಲಿ, ರೈಟ್? ಯಾವುದೇ ಕ್ವೆಶನ್ ಅಲ್ಲಾಗ್ಲಿ ಫಾರ್ಮುಲಾ ಇದ್ದಾಗ ಫಾರ್ಮುಲಾ ಬಿಕಮ್ಸ್ ಇಂಪಾರ್ಟೆಂಟ್, ಇಟ್ ವಿಲ್ ಕ್ಯಾರಿ ದ ಮಾರ್ಕ್ಸ್. ಹಾಗಾಗಿ ನೀವು ಬರೀಲೇಬೇಕು. ಓಕೆ, ನೀವು ಈಕ್ವೇಶನ್ ಸಾಲ್ವ್ ಮಾಡ್ಬೇಕಾದ್ರೆ ಮಕ್ಕಳೇ ಲಾಸ್ಟ್ಗೆ ನೀವು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂನ ನೀಟಾಗಿ ಬರೀಲೇಬೇಕು. ಓಕೆ, ಎಕ್ಸ್ ವ್ಯಾಲ್ಯೂಗೆ ಮತ್ತೆ ವೈ ವ್ಯಾಲ್ಯೂಗೆ ಈ ತರ ಬಾಕ್ಸ್ ಹಾಕ್ಬಿಡಿ, ಮಾರ್ಕ್ಸ್ ಇದೆ ಅದಕ್ಕೆ, ರೈಟ್? ಸೊ ಹೈಲೈಟ್ ಆಗಬೇಕು ನಿಮ್ಮ ಆನ್ಸರು ಅಂತ, ರೈಟ್? ಯಾವುದೇ ಆರ್ ಕ್ವೆಶನ್ ಇದ್ರು ಎರಡನ್ನೂ ಬರೆಯಕ್ಕೆ ಹೋಗ್ಬೇಡಿ, ಯಾವುದಾದ್ರೂ ಒಂದನ್ನ ಮಾತ್ರ ಆನ್ಸರ್ ಮಾಡಿ. ಹೇಳಿದೆ ಹಾಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಗಿವನ್ ಫಾರ್ಮುಲಾ ಟು ಫೈಂಡ್, ನೀವು ಏನು ಫೈಂಡ್ ಔಟ್ ಮಾಡಬೇಕು, ಫೈನಲ್ ಆನ್ಸರ್ನ ಬಾಕ್ಸ್ ಅಲ್ಲಿ ಬರೀರಿ ಅಥವಾ ಅಂಡರ್ಲೈನ್ ಹಾಕ್ಬೇಕು ನೀವು. ಓಕೆ, ಅಂಡ್ ಏನಾದ್ರೂ ಈಕ್ವೇಶನ್ ಅಂತ ಬಂದಾಗ ಪುಟ್ಟ ಈಕ್ವೇಶನ್ ನ ಬಾಕ್ಸ್ ಅಲ್ಲಿ ಬರೀರಿ. ಇಟ್ ಈಸ್ ಜಸ್ಟ್ ಅ ನೈಸ್ ಪ್ರೆಸೆಂಟೇಶನ್. ಅವ್ರಿಗೆ ಆನ್ಸರ್ ಕರೆಕ್ಟ್ ಆಗಿ ಕಾಣುತ್ತೆ. ನಿಮಗೆ ಮಾರ್ಕ್ಸ್ ಬೇಕು, ನಿಮಗೆ ಮಾರ್ಕ್ಸ್ ಬೇಕು ಅಂದ್ರೆ ಆನ್ಸರ್ ಕರೆಕ್ಟ್ ಆಗಿ ಕಾಣಬೇಕು, ರೈಟ್? ಅವ್ರಿಗೆ ಆನ್ಸರ್ ಕರೆಕ್ಟ್ ಆಗಿ ಕಾಣಬೇಕು ಅಂದ್ರೆ ನೀವು ಅದನ್ನ ಹೈಲೈಟ್ ಮಾಡಿಬಿಡಿ. ಈಕ್ವೇಶನ್ ಹೈಲೈಟ್ ಮಾಡೋದು, ಫೈನಲ್ ಆನ್ಸರ್ನ ಹೈಲೈಟ್ ಮಾಡೋದು, ಫಾರ್ಮುಲಾನ ಹೈಲೈಟ್ ಮಾಡೋದು, ಉಳುಕಿದ್ದೆಲ್ಲ ಅವ್ರಿಗೆ ನೋಡ್ಬೇಕಾಗಿಲ್ಲ ಅಲ್ವಾ? ಸೊ ನೀಟ್ನೆಸ್ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ಆಮೇಲೆ ಯಾವುದೇ ಪ್ರೂಫ್ ಇರಲಿ, ಪ್ರೂಫ್ನ ಸ್ಟೆಪ್ ಬೈ ಸ್ಟೆಪ್ ಬರೀರಿ, ಎಲ್ಲ ಸ್ಟೆಪ್ಸ್ನು ಬರೀರಿ. ಈಕ್ವೇಶನ್ ಇದ್ದಲ್ಲಿ ನಂಬರ್ಸ್ ಹಾಕಿ, ಬಾಕ್ಸ್ ಹಾಕಿ ಅಂತ ಹೇಳಿದ್ದೀನಿ, ನಂಬರ್ಸ್ ಕೂಡ ಮೆನ್ಷನ್ ಮಾಡಿ. ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 2 ಅಂತ, ರೈಟ್? ನೋಡಿ ಈ ಕ್ವೆಶನ್ ನೋಡ್ಕೊಳ್ಳಿ, ಕೋಆರ್ಡಿನೇಟ್ ಜಾಮೆಟ್ರಿ ಈ ಕ್ವೆಶನ್ ನೋಡ್ಕೊಬೇಡಿ ಹೆಂಗ್ ಬರ್ದಿದ್ದಾರೆ ಅಂತ. ಈ ಕ್ವೆಶನ್ ಕೊಟ್ಟಾಗ ಪಾಯಿಂಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ, ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ ಅವರು. ಪಾಯಿಂಟ್ಸ್ನ ಮೆನ್ಷನ್ ಮಾಡಿ, ರೇಷಿಯೋ ಮೆನ್ಷನ್ ಮಾಡಿ, ಏನು ಕಂಡುಹಿಡಿಬೇಕು ಅಂತ ಮೆನ್ಷನ್ ಮಾಡಿ, ಫಾರ್ಮುಲಾನ ಬರ್ದಿದ್ದಾರೆ. ನೀವು ಒಂದು ಮೆನ್ಷನ್ ಮಾಡ್ಕೊಬೇಡಿ ಇಲ್ಲಿ, ಮಿಡ್ ಪಾಯಿಂಟ್ ಫಾರ್ಮುಲಾ ಅಥವಾ ಸೆಕ್ಷನ್. ಇದು ಸೆಕ್ಷನ್ ಫಾರ್ಮುಲಾ ಅಲ್ವಾ? ಸೆಕ್ಷನ್ ಫಾರ್ಮುಲಾ ಅಂತ ಬರ್ದ್ಬಿಡಿ ನೀವು ವರ್ಡ್ಸ್ ಅಲ್ಲಿ, ಬರ್ದು ಆನ್ಸರ್ ಮಾಡಿ. ನೋಡಿ, ಫಾರ್ಮುಲಾ ಅರ್ಧ ಮಾರ್ಕ್ಸ್ ಇದೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ಅರ್ಧ ಮಾರ್ಕ್ಸ್ ಇದೆ, ಪ್ರತಿ ಸ್ಟೆಪ್ಪಿಗೂ ಮಾರ್ಕ್ಸ್ ಇದೆ ಮಕ್ಕಳೇ. ಫೈನಲ್ ಆನ್ಸರ್ಗಂತೂ ಆಬ್ವಿಯಸ್ಲಿ ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಓಕೆ, ಏನೇ ರಿಲೇಷನ್ ಇದ್ರೂ ನೋಡಿ, ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ಸ್ನ ಬರ್ದಿದ್ದಾರೆ, ಆ ರಿಲೇಷನ್ಸ್ನ ಬರ್ದೇ ಆನ್ಸರ್ ಮಾಡಿ. ಓಕೆನಾ? ಎಲ್ಲಾದ್ರೂ ಥಿಯರಮ್ಸ್ ಯೂಸ್ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಥಿಯರಮ್ಸ್ ಯೂಸ್ ಮಾಡ್ತೀರಾ, ದಯವಿಟ್ಟು ಥಿಯರಮ್ 10.2 ಅಂತ ಬರಿಬೇಡಿ, ಇಟ್ ಈಸ್ ಇನ್ಕರೆಕ್ಟ್. ಸೊ ಥಿಯರಮ್ ಹೆಸರನ್ನ ಬರೀರಿ, ಯಾವ ಥಿಯರಮ್ ಇಂದ ನೀವು ಈ ತರ ಬರೀತಾ ಇದ್ದೀರಾ. CP = CQ ಅಲ್ವಾ? ಟ್ಯಾಂಜೆಂಟ್ಸ್ ಫ್ರಮ್ ಸೇಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್, ಅದನ್ನ ಬರೀತೀರಿ. ಸೊ ಥಿಯರಮ್ಸ್ನ ನೀಟಾಗಿ ರೆಪ್ರೆಸೆಂಟ್ ಮಾಡಿ, ಡೈರೆಕ್ಟ್ 10.1 10.2 ಅಂತ ಬರಿಬೇಡಿ. ಓಕೆ, ಸೊ ಏನೇ ರಿಲೇಷನ್ ಇದ್ರು, ಏನೇ ಥಿಯರಮ್ ಯೂಸ್ ಮಾಡಿದ್ರು ಅದನ್ನ ನೀಟಾಗಿ ಬರೆದು ತೋರಿಸ್ಬೇಕು. ಓಕೆ, ಅದು ಎಷ್ಟೇ ಮಾರ್ಕ್ಸಿನ ಕ್ವೆಶನ್ ಇರಲಿ ಮಕ್ಕಳೇ. ನೋಡಿ, ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ, ಯಾಕೆ ರಿಲೇಷನ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನೋಡಿ, ಈಕ್ವೇಶನ್ 1 2 ಅಂತ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಕ್ವೇಶನ್ನ ನಂಬರ್ ಹಾಕ್ಕೊಳ್ಳಿ, ಯಾಕಂದ್ರೆ ನೀವು ಎಲ್ಲಾದ್ರೂ ಈ ತರ ಸಬ್ಸ್ಟಿಟ್ಯೂಷನ್ ನೋಡಿ, ಇದನ್ನ ಇಟ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಸಬ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೆ ನೀವು ತೋರಿಸ್ಬೇಕಾಗತ್ತೆ ಯಾವ ವ್ಯಾಲ್ಯೂನ ಎಲ್ಲಿ ಹಾಕಿದ್ದೀರಿ ಅಂತ, ಅದಕ್ಕಾಗಿ ಈ ತರ ಬರೀರಿ. ಆ್ಯಂಡ್ ಆಲ್ಸೋ ಫೈನಲ್ ಆಗಿ ಕೋಆರ್ಡಿನೇಟ್ಸ್ ಏನಂತ ಕೇಳ್ತಾ ಇದ್ದಾರೆ, ಕೋಆರ್ಡಿನೇಟ್ಸ್ನ ಫೈನಲ್ ಆಗಿ ನೀವು ವರ್ಡ್ಸ್ ಅಲ್ಲಿ ಬರ್ಕೋಬೇಕು, ಹೈಲೈಟ್ ಮಾಡಿ ಅದನ್ನ. ಓಕೆ, ಆ್ಯಂಡ್ ಆಲ್ಸೋ ಹೇಳಿದ್ನಲ್ಲ, ಏನೇ ರೀಸನ್ ಇದ್ರೂ ನೀಟಾಗಿ ಮೆನ್ಷನ್ ಮಾಡಿ ರಿಸಲ್ಟ್ನ ಕಂಪ್ಲೀಟ್ ಆಗಿ ಬರಿಬೇಕು, ರೈಟ್? ಆ್ಯಂಡ್ ಆಲ್ಸೋ ಲುಕ್ ಎಟ್ ದಿಸ್. ಈ ಕ್ವೆಶನ್ ಅಷ್ಟೇ ಕೊಟ್ಟಿದ್ದಾರೆ, ಡಯಾಗ್ರಾಮ್ ನೀವು ಹಾಕ್ಬೇಕಾ? ನೋಡಿ, ಹೇಳಿದ್ನಲ್ವಾ ನಿಮಗೆ, ಡೇಟಾ ಆ್ಯಂಡ್ ದ ಫಿಗರ್ 1 ಮಾರ್ಕ್ ಇರುತ್ತೆ. ಅಂದರೆ ಗಿವನ್ ಬರೆಯೋದಕ್ಕೆ ಏನು ಪ್ರೂಫ್ ಮಾಡಬೇಕಂತ ಬರೆಯೋದಕ್ಕಿದೆ, ಆ್ಯಂಡ್ ಡಯಾಗ್ರಾಮ್ಗೆ ಎಲ್ಲ ಸೇರಿ 1 ಮಾರ್ಕ್ ಅಂತೂ ಇದೆ. ಅದಾದಮೇಲೆ ನೀವು ಟು ಪ್ರೂವ್ ಅಂತ ಕನ್ಸ್ಟ್ರಕ್ಷನ್ ಬರೆದು ಏನಾದರೂ ಮಾಡೋದಿದ್ರೆ ಅದಕ್ಕೂ ಮಾರ್ಕ್ಸ್ ಇದೆ, ಪ್ರೂಫಿಗೂ ಮಾರ್ಕ್ಸ್ ಇದೆ, ಎಂಟೈರ್ ಆನ್ಸರ್ಗೆ, ಫೈನಲ್ ಆನ್ಸರ್ಗೂ ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ಮಾರ್ಕ್ಸ್ ಇದೆ, ಸ್ಟೆಪ್ ವೈಸ್ ಮಾರ್ಕ್ಸ್. ಮ್ಯಾಥ್ಸ್ ಈಸ್ ಬ್ಯೂಟಿಫುಲ್, ಸ್ಟೆಪ್ ವೈಸ್ ಮಾರ್ಕ್ಸ್ ಇರುತ್ತೆ, ಈಸಿಯಾಗಿ ಸ್ಕೋರ್ ಮಾಡುವಂಥ ಸಬ್ಜೆಕ್ಟ್ ಇದು. ಓಕೆ, ಆ್ಯಂಡ್ ಆಲ್ಸೋ ರಿಮೆಂಬರ್, ವರ್ಡ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಮಕ್ಕಳೇ ದಯವಿಟ್ಟು ವರ್ಡ್ಸ್ ಅಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿ.
ಇಲ್ಲಿ ಎಲ್ಲ ನೀವು ವರ್ಡ್ಸಲ್ಲಿ ಬರೆಯೋದಕ್ಕೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಬೇಡಿ, ಟಕ 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 ಅಂತ ಬರಿಬೇಕು ಫಾಸ್ಟಾಗಿ. ಬಿಕಾಸ್ ಇಲ್ಲಿ ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಕ್ಯಾಲ್ಕುಲೇಷನ್ ಎಲ್ಲ ಆದಮೇಲೆ ನೀವು ಮತ್ತೆ ವರ್ಡ್ಸಲ್ಲಿ ಆನ್ಸರ್ನ ಬರ್ಕೊಂಡು ಫೈನಲ್ ಆನ್ಸರ್ನೂ ಕೂಡ ಮತ್ತೆ ವರ್ಡ್ಸಲ್ಲಿ ಬರೀಬೇಕು. ಓಕೆನಾ? ವರ್ಡ್ಸಲ್ಲಿ ಬರೀಬೇಕು. ಯೂನಿಟ್ನ ಮರಿಬೇಡಿ. ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇದೆ. ಇದಿಷ್ಟು ಬರೆಯೋದಕ್ಕೂ ಮಾರ್ಕ್ಸ್ ಇದೆ, ಇದಿಷ್ಟು ಬರೆಯೋದಕ್ಕೂ ಮಾರ್ಕ್ಸ್ ಇದೆ, ಆ್ಯಂಡ್ ದೆನ್ ಇದಿಷ್ಟು ಕ್ಯಾಲ್ಕುಲೇಷನ್ ಮಾರ್ಕ್ಸ್ ಇದೆ, ಫೈನಲ್ ಆನ್ಸರ್ಗೂ ಮಾರ್ಕ್ಸ್ ಇದೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ. ಮಾರ್ಕ್ಸ್ ಕಳ್ಕೊಬೇಡಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಸಿಲ್ಲಿ ಮಿಸ್ಟೇಕ್ಸ್ ಮಾಡಂಗಿಲ್ಲ. ಈ ಥರ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿ ಮಾರ್ಕ್ಸ್ ಕಳ್ಕೊಬೇಡಿ. ಅಯ್ಯೋ ಹೋಗ್ಲಿ ಬಿಡು ಯಾಕೆ ಬರೀಬೇಕಪ್ಪ ಅಂತ ಅಲ್ಲ. ಮಾರ್ಕ್ಸ್ ಪ್ರತಿಯೊಂದಕ್ಕೂ ಇದೆ ಅಲ್ವಾ, ಅದಕ್ಕೇನೆ ನೋಡ್ಕೊಂಡು ಬರೀರಿ. ಯಾವುದೇ ಕ್ವೆಶನ್ ಸೆಲೆಕ್ಟ್ ಮಾಡಬೇಕಾದ್ರೆ ಸ್ಮಾರ್ಟಾಗಿ ಸೆಲೆಕ್ಟ್ ಮಾಡಿ, ಈಸಿಯಾಗಿರೋ ಕ್ವೆಶನ್ನ ಸೆಲೆಕ್ಟ್ ಮಾಡಿ. ಈಸಿ ಅನ್ನೋಕ್ಕಿಂತ ಟೈಮ್ ಕಮ್ಮಿ ಯಾವುದಿರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ್ದು ಕಾನ್ಫಿಡೆಂಟಿಂದ ಸಾಲ್ವ್ ಮಾಡೋಕ್ಕಾಗುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಮಾಡಿ. ಟ್ರಯಲ್ ಆ್ಯಂಡ್ ಎರರ್ ಮಾಡುವಂಥ ಕ್ವೆಶನ್, ಲೆಟ್ಸ್ ಇವೆರಡೂ ಕ್ವೆಶನ್ ನಿಮಗೆ ಗೊತ್ತಿಲ್ಲ, ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕಾಗಿದೆ ಅಂತಂದರೆ ಆ ಕ್ವೆಶನ್ನ ಬೇಕಾದರೆ ನೀವು ಕ್ವೆಶನ್ ಮಾರ್ಕಲ್ಲಿ ಒಂದು ಚಿಕ್ಕ ಮಾರ್ಕ್ ಆಗಿ ಇಟ್ಕೊಂಡು ಲಾಸ್ಟ್ಗೆ ನೀವು ಅದನ್ನ ಸಾಲ್ವ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಓಕೆ, ಈಗ 1 ಮಾರ್ಕಿಂದು MCQ ಮತ್ತು 1 ಮಾರ್ಕ್ ಕ್ವೆಶನ್ ನೀವು ಒಂದು ಆರ್ಡ್ರಲ್ಲಿ ಸಾಲ್ವ್ ಮಾಡ್ತೀರಾ. 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸಲ್ಲಿ ಎಲ್ಲಿ ನೀವು ಕ್ವೆಶನ್ ಬಿಡಬೇಕಾಗಿದ್ರೆ ಅಲ್ಲಿ ನೀವು ಬ್ಲ್ಯಾಂಕ್ ದಯವಿಟ್ಟು ಬಿಡಬೇಡಿ. ಆ ಕ್ವೆಶನ್ನ ಮಾರ್ಕ್ ಮಾಡಿ ಇಟ್ಕೊಂಡಿರಿ. ಬಿಕಾಸ್ ಆ ಕ್ವೆಶನ್ ನೀವು ಮರ್ತಿದ್ದೀರಿ ಅಂತ ಅರ್ಥ. ಆ ಕ್ವೆಶನ್ನ ಎಲ್ಲ ಆದಮೇಲೆ ನೀವು ಯಾವಾಗ ಮಾಡಬಹುದು ಅವಾಗ ಲಾಸ್ಟ್ಗೆ ಮಾಡಬೇಕು. ರಿಮೆಂಬರ್, ಆ ಥರ ಬರೀಬೇಕಾದ್ರೂ ಮಕ್ಕಳೇ, ನೀವು ಒಂದು ವೇಳೆ ಲಾಸ್ಟಿಗೆ ಬರೀಬೇಕಾದ್ರೂ ಹೇಗೆ ಸ್ಟಾರ್ಟ್ ಮಾಡ್ತೀರಿ ಅಂತಂದರೆ, ಲೆಟಸ್ ಸೇ ನೀವು ಸೆಕ್ಷನ್ 3 ಅಲ್ಲಿ 28th ಕ್ವೆಶನ್ ನೀವು ಬಿಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಐ ಥಿಂಕ್ ಸೆಕ್ಷನ್ 3 ಅಲ್ಲಿ ಅಲ್ವಾ 28th ಕ್ವೆಶನ್ ಬರೋದು. ಸೆಕ್ಷನ್ 4 ಅಲ್ಲಿ ಬರುತ್ತೆ, ಸಾರಿ, ಸೆಕ್ಷನ್ 4 ಅಲ್ಲಿ ಬರುತ್ತೆ, 3 ಅಲ್ಲ. ಸೆಕ್ಷನ್ 4 ಅಲ್ಲಿ 28th ಕ್ವೆಶನ್ ಬರುತ್ತೆ. ಸೊ ಸೆಕ್ಷನ್ 4 ಅಂತ ಹಾಕೊಂಡು 28th ಕ್ವೆಶನ್ ಅಂತ ಮತ್ತೆ ಸಾಲ್ವ್ ಮಾಡ್ಕೊಳ್ಳಿ. ಲೆಟಸ್ ಸೇ ಮತ್ತೆ ನೀವು ಸೆಕ್ಷನ್ 3 ಅಲ್ಲಿ ಸಾಲ್ವ್ ಮಾಡಕ್ಕೆ ಬರುತ್ತೆ ಅಂತ ಅನ್ಕೊಳ್ಳಿ. ಸೆಕ್ಷನ್ 3 ಅಲ್ಲಿ ಎಷ್ಟನೇ ಕ್ವೆಶನ್ ಬರ್ಬೋದಪ್ಪ? ಅರೌಂಡ್ ಲೆಟಸ್ ಸೇ 20th ಕ್ವೆಶನ್ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ, ಅದನ್ನ ವಾಪಸ್ ಈ ಥರ ಬರ್ಕೋಬೇಕು. ಓಕೆ, ಮತ್ತೆ ನೀವು ಸೆಕ್ಷನ್ 5 ಅಲ್ಲಿ ಯಾವುದೋ ಕ್ವೆಶನ್ ಬಿಟ್ಟಿದ್ರಿ. ಸೆಕ್ಷನ್ 5 ಅಲ್ಲಿ ಲೆಟಸ್ ಸೇ ಯು ಹ್ಯಾವ್ ಲೆಫ್ಟ್ 30 ಸೆಕೆಂಡ್ ಕ್ವೆಶನ್ ಬಿಟ್ರಿ ಅಂತ ಅನ್ಕೊಳ್ಳಿ, ಅದನ್ನ ಬರ್ಕೊಳ್ಳಿ. ರೈಟ್? ಸೊ ನೀವು ಯಾವುದೇ ಸೆಕ್ಷನಲ್ಲಿ ಕ್ವೆಶನ್ ಬಿಟ್ಟಿದ್ರು ಕೂಡ ಸೆಕ್ಷನ್ ಮೆನ್ಷನ್ ಮಾಡಿ, ಕ್ವೆಶನ್ ನಂಬರ್ ಮೆನ್ಷನ್ ಮಾಡಿ ಆನ್ಸರ್ ಬರಿತಾ ಹೋಗಬೇಕು. ಓಕೆ, ರೈಟ್? ಸೊ ಇದನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಮಾರ್ಕ್ಸ್ ವೈಸ್ ಎಷ್ಟು ಬರಿಬೇಕು ಅಷ್ಟೇ ಬರಿಬೇಕು. ಆ್ಯಂಡ್ ಟ್ರೈ ಮಾಡಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಕ್ವೆಶನಲ್ಲಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಕೊಟ್ಟಿದ್ದಾರೆ, ಶೂನ್ಯಗಳ ಮೊತ್ತ ಹಾಗೂ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ. ಹೌದಪ್ಪ ಕೊಟ್ಟಿದ್ದಾರೆ, ನಾನು ಡೈರೆಕ್ಟಾಗಿ ಬರೀತೀನಿ ಅಂತ ಅನ್ಕೋತಾ ಇರ್ತೀರಾ. ಹೌದಾ? ಆ ಥರ ತಪ್ಪು ಮಾಡಿಬಿಡಿ. ಯಾಕಂದರೆ ಈವನ್ ಕ್ವೆಶನಲ್ಲೂ ಕೂಡ ಸಮ್ ಅಂದರೆ ಏನು ಈ ಥರ ಬರೀತೀರಾ, ಪ್ರಾಡಕ್ಟ್ ಅಂದರೆ ಏನು ಈ ಥರ ಬರೀತೀರಾ. ಯಾಕಂದರೆ ಆಲ್ಫಾ ಮತ್ತು ಬೀಟಾನ ನೀವು 0 ಅಂತ ತಗೊಳ್ಳಿ, ಬರೀರಿ. ಇದೊಂದು ಸ್ಟೆಪ್, ಏನು ತೊಂದರೆ ಇಲ್ಲ. ಇಲ್ಲಿ ತಗೊಂಡಿದ್ರಲ್ಲಿ ಆಲ್ಫಾ ಆ್ಯಂಡ್ ಬೀಟಾದ ಝೀರೋಸ್ ಅಂತ ಬರ್ಕೊಳ್ಳಿ. ಈ ಸ್ಟೇಟ್ಮೆಂಟ್ನ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಕ್ಯಾರಿಔಟ್ ಮಾಡಿಕೊಂಡು ಆನ್ಸರ್ ಬರೀರಿ. ಆಮೇಲೆ ಆಲ್ಫಾ ಮತ್ತು ಬೀಟಾ ಸಿಕ್ಕಾಗ ನೀವು ಬಹುಪದೋಕ್ತಿ ಪೊಲಿನಾಮಿಯಲ್ ಯಾವ ಥರ ಬರೀತೀರಿ ಅಂತ ಒಂದು ಅಂಡರ್ಲೈನ್ ಮಾಡ್ಕೊಂಡು ಬರೆದು ದೆನ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಅವ್ರು ಏನೇನು ಸ್ಟೆಪ್ ವೈಸ್ ಕೇಳ್ತಾರೋ ಆ ಸ್ಟೆಪ್ ವೈಸ್, ಲೆಟಸ್ ಯಾರು ಒಂದು 3-4 ಬಿಟ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಬಿಟ್ ಆಯ್ತಾ, ಬಾಕ್ಸ್ ಹಾಕ್ಕೊಳ್ಳಿ. ಸೆಕೆಂಡ್ ಬಿಟ್ ಆಯ್ತಾ, ಅದಕ್ಕೆ ಬಾಕ್ಸ್ ಅಂದರೆ ಚಿಕ್ಕ ಬಾಕ್ಸ್ ಆನ್ಸರ್ಗೆ, ಫೈನಲ್ ಆನ್ಸರ್ಗೆ. ಪ್ರತಿ ಸೆಕ್ಷನ್ಗೆಲ್ಲ ಹಾಕೋಕ್ಕೋಗ್ಬಿಡಿ, ಸಬ್ ಕ್ವೆಶನ್ಗೆಲ್ಲ ಹಾಕ್ಬೇಡಿ. ಲೆಟ್ಸ್ ಸೇ ಕ್ವೆಶನ್ ನಂಬರ್ 29, ಅದರಲ್ಲಿ 3 ಬಿಟ್ಸ್ ಕೊಟ್ಟಿದ್ದಾರೆ. ಸೊ 1 ಬಿಟ್ ಆಯ್ತಾ, 1 ಬಾಕ್ಸ್ ಹಾಕಿ. 2ನೇ ಬಿಟ್ಟಿಗೆ 2 ಆನ್ಸರ್ಗೆ, ಫೈನಲ್ ಆನ್ಸರ್ಗೆ ಅಷ್ಟೇ ಬಾಕ್ಸ್ ಹಾಕ್ಕೊಂಡು ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಕ್ವೆಶನ್ ಕೊಟ್ಟಿದ್ದಾರೆ ಸಮ್ ಆಫ್ ದ ಝೀರೋಸ್ ಅಲ್ವಾ. ಅಟ್ಲೀಸ್ಟ್ ಇದಕ್ಕೊಂದು ಈ ಥರ ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಥರ ಒಂದು ಅಂಡರ್ಲೈನ್ ಮಾಡ್ಕೊಂಡಾಗ ಆಮೇಲೆ ಇದು ಕ್ವೆಶನ್ ತಾನೇ, ಈ ಕ್ವೆಶನ್ ನೀವು ಸಾಲ್ವ್ ಮಾಡಬೇಕಲ್ವಾ, ಆ ಕ್ವೆಶನ್ ಬಿಟ್ನ ಬರ್ಕೊಳ್ಳಿ, ಎ ಅಂತ ಬಿಟ್ಕೊಳ್ಳಿ. ಅಥವಾ ಕ್ವೆಶನಲ್ಲಿ ನೋಡ್ಕೊಂಬಿಡಿ ಅವ್ರು ಬಿಟ್ ಹೆಸರು ಏನು ಕೊಟ್ಟಿದ್ದಾರೆ, ಈ ಥರ ನಂಬರಿಂಗ್ಸ್ ಈ ಥರ ಮಾಡಿದ್ದಾರೆ ಅಲ್ವಾ, ಆ ನಂಬರ್ಸ್ ರೋಮನ್ ನಂಬರ್ಸನ್ನೇ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಿಂಗೆ ಬರ್ಕೊಂಡು ಈ ಕ್ವೆಶನ್ನ ನಿಮ್ಮ ಎಕ್ಸ್ಪ್ರೆಷನ್ನ ಬರ್ಕೊಂಡು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಓಕೆ, ಇದಿಷ್ಟ ಆಯ್ತಾ? ಆ್ಯಂಡ್ ಒನ್ಸ್ ಅಗೇನ್ ಮುಂದೆ ಹೋಗುವ ನಾವು ವಿ ವಿಲ್ ಗೋ ಫಾರ್ ಸ್ಟ್ಯಾಟಿಸ್ಟಿಕ್ಸ್. ನೋಡ್ರಪ್ಪ, ಸ್ಟ್ಯಾಟಿಸ್ಟಿಕ್ಸಲ್ಲಿ ಕಂಪಲ್ಸರಿ ನೀವು ನೀಟ್ ಟೇಬಲ್ನ ಹಾಕಬೇಕು. ಟೇಬಲ್ನ ನೀಟಾಗಿ ಬರ್ಕೊಳ್ಳೇಬೇಕು. ಎಲ್ಲ ವ್ಯಾಲ್ಯೂಸ್ನ ನೀವು ಬರೀಲೇಬೇಕು. ಇಲ್ಲಿ ಯಾವುದು ವ್ಯಾಲ್ಯೂಸ್ನ ಮಿಸ್ ಮಾಡಿಬಿಟ್ಟು ಟೇಬಲಲ್ಲಿ ಎಲ್ಲ ವ್ಯಾಲ್ಯೂಸ್ ಇರಬೇಕು. ಅದ್ರ ಜೊತೆಗೆ ಯು ಮಸ್ಟ್
ಯು ಮಸ್ಟ್ ರೈಟ್ ದ ಫಾರ್ಮುಲಾ ಬರೀಲೇಬೇಕು. ಫಾರ್ಮುಲಾ ಆದ್ಮೇಲೆ ಫೈನಲ್ ಆನ್ಸರ್ ಬರೀರಿ. ಅಂಡ್ ಆಲ್ಸೋ ಒಂದ್ಸಾರಿ ಬೇಕಾದ್ರೆ ಮೆನ್ಷನ್ ಮಾಡಿ ಮೀನ್ ಈಸ್ ಈಕ್ವಲ್ ಟು 27.6, ಸರಾಸರಿ 27.6 ಅಂತ ಮತ್ತೊಂದ್ಸರಿ ಮೆನ್ಷನ್ ಮಾಡಿ, ಏನೂ ತೊಂದರೆ ಇಲ್ಲ. ಸ್ವಲ್ಪ ಈ ತರ ಬರಿಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಬರಿಬೇಕಷ್ಟೇ. ಕೆಲವೊಂದ್ಸರಿ ಡೈರೆಕ್ಟ್ ಮೆಥಡ್ ಅಂತ ಮೆನ್ಷನ್ ಮಾಡ್ತಾರೆ, ಕೆಲವೊಂದ್ಸಲಿ ಏನು ಮೆಥಡ್ ಮೆನ್ಷನ್ ಮಾಡಲ್ಲ. ಆ ಮೆಥಡ್ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಮೆಥಡೇ ಯೂಸ್ ಮಾಡಬೇಕು ಅಂತ ಇಲ್ಲ, ನಿಮ್ಮ ಇಷ್ಟ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ. ಡೈರೆಕ್ಟ್ ಮೆಥಡಲ್ಲಿ ಯೂಶಲಿ ದೊಡ್ಡ ದೊಡ್ಡ ನಂಬರ್ಸ್ ಬರ್ತವೆ, ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ಕೇರ್ಫುಲ್ ಆಗಿ ಸಾಲ್ವ್ ಮಾಡಿ. ಓಕೆ, ಹೇಳಿದ್ನಲ್ಲ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಫಾರ್ಮುಲಾನ ಮಿಸ್ ಮಾಡಬೇಡಿ ಮಕ್ಕಳೇ, ಮಾರ್ಕ್ಸ್ ಇದೆ ಅದಕ್ಕೆ. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಗ್ರಾಫ್ ಹಾಕಬೇಕಾದ್ರೆ ಟೇಬಲ್ಸ್ ಮಸ್ಟ್. ಟೇಬಲ್ಸ್ ಆದಮೇಲೆ ಗ್ರಾಫ್ ಹಾಕಬೇಕಾದ್ರೆ ಮಕ್ಕಳೇ ಗ್ರಾಫ್ನ ಕರೆಕ್ಟಾಗಿ ನೋಡ್ಕೊಂಬಿಡಿ. ಇಲ್ಲಿ ಹೆಂಗಿದೆ ಅಂತ ಲೈನ್ ಹಾಕಿದ್ದಾರೆ, ಲೈನ್ ಹಾಕ್ಬಿಟ್ಟು ಈಕ್ವೇಶನ್ ಬರ್ದಿದ್ದಾರೆ ನೋಡಿ. ಲೈನ್ಗೆ ಯಾವ್ದು ಈಕ್ವೇಶನ್ ಅಂತ ಬರ್ದಿದ್ದಾರೆ, ಬೇಕಾದ್ರೆ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಆ್ಯರೋ ಮಾರ್ಕ್ಸ್ ಹಾಕೊಳ್ಳಿ, ತೊಂದರೆ ಇಲ್ಲ. ಆ್ಯಂಡ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ನ ಲೇಬಲಿಂಗ್ ಮಾಡ್ಕೋಬೇಕು ನೀವು. ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್ ಅಂತ ಲೇಬಲಿಂಗ್ ಮಾಡ್ಕೊಳ್ಳಿ. ವೈ ಡ್ಯಾಶ್ ಎಕ್ಸ್ ಡ್ಯಾಶ್ ಅಂತ ಲೇಬಲಿಂಗ್ ಮಾಡ್ಕೊಳ್ಳಿ. ಪ್ರತಿ ನಂಬರ್ಸ್ಗೂ -1 -2 -0 1 2 ಇವೆಲ್ಲ ಲೇಬಲಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಲೈನ್ ಲೇಬಲಿಂಗ್ ಆಯ್ತಾ, ಸೇಮ್ ಪೆನ್ಸಿಲಿಂದನೇ ಹಾಕಿ, ಪೆನ್ ಯೂಸ್ ಮಾಡಕ್ಕೆ ಹೋಗಬೇಡಿ. ಆ್ಯಂಡ್ ಇಂಟರ್ಸೆಕ್ಷನ್ ಪಾಯಿಂಟ್ನ, ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ಇದೆ, ಅದನ್ನು ಕೂಡ ಇವರು ಡಿನೋಟ್ ಮಾಡಿದ್ದಾರೆ. ಅದ್ರ ಜೊತೆ ಏನು ಡಿನೋಟ್ ಮಾಡಿದ್ದಾರೆ ನೋಡ್ಕೊಂಬಿಡಿ. ಇಲ್ಲಿ ನಾವು ಪಾಯಿಂಟ್ಸ್ ತಗೊಂಡಿರ್ತೀವಲ್ಲ, ಹೇಗೆ ಪಾಯಿಂಟ್ಸ್ ತಗೊಂಡಿರ್ತೀವಪ್ಪ, ಬಾಕ್ಸ್ ಹಾಕ್ಕೊಂಡು. ಸೊ ಬಾಕ್ಸಿಂದ ಬಂದಿದ್ದು ಪಾಯಿಂಟ್ಸ್ನು ಕೂಡ ಅವರು ಬರೆದಿದ್ದಾರೆ. ಬಾಕ್ಸಲ್ಲಿ ಏನು ಪಾಯಿಂಟ್ಸ್ ಬಂದಿರ್ತಾವಲ್ಲ, ಈ ಪಾಯಿಂಟ್ಸ್ನು ಕೂಡ ರೆಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಸ್ಕೇಲ್ ಬರೀಲೇಬೇಕು ಕಂಪಲ್ಸರಿ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ಲಿ ಸ್ಕೇಲ್ ಯೂಸ್ ಮಾಡಿದಿರ ಅಂತ ಅದನ್ನು ಬರೀರಿ. ಆಲ್ ಆಫ್ ದಿಸ್ ವಿಲ್ ಕ್ಯಾರಿ ಮಾರ್ಕ್ಸ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಇದನ್ನ ಆನ್ಸರ್ ಶೀಟಲ್ಲಿ ಬರೀರಿ. ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಆನ್ಸರ್ ಶೀಟಲ್ಲಿ ಬರೀರಿ. ಕ್ವೆಶನ್ ನಂಬರ್, ಸೆಕ್ಷನ್ ನಂಬರ್ ಹಾಕಿ. ದಿಸ್ ಇಸ್ ಫಿಫ್ತ್ ಸೆಕ್ಷನ್. ಎಷ್ಟನೇ ಕ್ವೆಶನ್ ಅಪ್ಪ ಇದು? ಫಿಫ್ತ್ ಸೆಕ್ಷನ್, ಕ್ವೆಶನ್ ನಂಬರ್ 34. ಫಿಫ್ತ್ ಸೆಕ್ಷನ್, ಕ್ವೆಶನ್ ನಂಬರ್ 34. ಎಕ್ಸ್ ಈಕ್ವಲ್ ಟು 4, ವೈ ಇಸ್ ಈಕ್ವಲ್ ಟು 1 ಅಂತ ಬರ್ಕೊಳ್ಳಿ. ಓಕೆ, ಆದರೆ ಆಬ್ವಿಯಸ್ಲಿ ಇದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ, ಇದರಲ್ಲಿ ಟೇಬಲ್ ಬರ್ಕೋತೀರಾ. ಹೌದಾ, ಎರಡು ಈಕ್ವೇಶನ್ದು ಟೇಬಲ್ ಬರ್ಕೋತೀರಾ. ಇದು ಒಂದು ಈಕ್ವೇಶನ್ ಇದೆ, ಇದೊಂದು ಈಕ್ವೇಶನ್ ಇದೆ. ಟೇಬಲ್ ಬರ್ಕೊಂಡು ಲಾಸ್ಟ್ಗೆ ದ ಸೊಲ್ಯೂಷನ್, ಪರಿಹಾರ, ಇದರ ಪರಿಹಾರವು ಎಕ್ಸ್ ಈಕ್ವಲ್ ಟು 4, ವೈ ಇಸ್ ಈಕ್ವಲ್ ಟು 1 ಅಂತ ಬರ್ಕೊಳ್ಳಿ. ರೈಟ್, ಇಟ್ ಈಸ್ ಅ ಬೆಸ್ಟ್ ವೇ ಟು ರಿಪ್ರೆಸೆಂಟ್. ರೈಟ್, ಆ್ಯಂಡ್ ಆಲ್ಸೋ ಥಿಯರಮ್ ಪ್ರೂಫ್ನ ಅಫ್ಕೋರ್ಸ್ ವಿತ್ ಡಯಾಗ್ರಾಮ್, ಸ್ಟೆಪ್ ಬೈ ಸ್ಟೆಪ್ ಇನ್ ಡೀಟೇಲ್ಡ್ ಬರಿಬೇಕು. ಆಬ್ವಿಯಸ್ಲಿ 4 ಮಾರ್ಕ್ಸ್ ಹಾಗೆ ಕೊಡ್ತಾ ಇದ್ದಾರೆ. ರೆಗ್ಯುಲರ್ ಪ್ರಾಕ್ಟೀಸ್ಡ್ ಕ್ವೆಶನ್ ಕೊಡ್ರು, ಇಲ್ಲಿ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಥಿಯರಮಲ್ಲಿ ಮಾರ್ಕ್ಸ್ ಕಳ್ಕೋಬಾರ್ದು ನೀವು. ರೈಟ್, ಆಸ್ ಇಸ್ ಸೆಡ್ ಒನ್ಸ್ ಮೋರ್, ಯಾವುದೇ ಕ್ವೆಶನ್ ಇರಲಿ ಗಿವನ್ನ ಬರೀಲೇಬೇಕು. ಗಿವನಿಂದ ಏನೇನು ಬರೆಯೋಕ್ಕಾಗುತ್ತೋ ಅದನ್ನ ಬರೀರಿ. ಫಾರ್ಮುಲಾನ ಮರಿಬೇಡಿ. ಫಾರ್ಮುಲಾ ಬರೆದಾದ್ಮೇಲೆ ಮತ್ತೆ ಫೈನಲ್ ಆನ್ಸರ್ನ ಕ್ಯಾಲ್ಕುಲೇಷನ್ನ ನೀಟಾಗಿ ಮಾಡಿ, ಕ್ಯಾಲ್ಕುಲೇಷನ್ ಮಾಡಿ ಫೈನಲ್ ಆನ್ಸರ್ನ ಮತ್ತೆ ವರ್ಡ್ಸಲ್ಲಿ ಬರೀರಿ. ದಟ್ ಬಿಕಮ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಜಸ್ಟ್ ಲುಕ್ ಎಟ್ ದಿಸ್. ಇಲ್ಲೊಂದು ಸೆಂಟೆನ್ಸ್ ಬರೆದಿದ್ದಾರೆ. ಏನಂದರೆ ಅವ್ರ ಕ್ವೆಶನ್ ಏನು ಕೇಳಿದ್ದಾರೆ ಇಲ್ಲಿ, ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಅಂತ ಕೇಳಿದ್ದಾರೆ. ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಅಂದಾಗ ಇದನ್ನ ಯಾವ ಥರ ಬೇಕಾದರೂ ಸಾಲ್ವ್ ಮಾಡ್ಬೋದು. ಅವ್ರು ಮಾಡಿದ್ದೇನು, ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಅಂದರೆ ಸಮ್ ಆಫ್ ಫಸ್ಟ್ 59 ಟರ್ಮ್ಸ್, ಎಲ್ಲ 59 ಟರ್ಮ್ಸು ಮತ್ತು ಸಮ್ ಆಫ್ 49 ಟರ್ಮ್ಸ್. ಸಿ, ಒಂದು ಕ್ವೆಶನ್ ಮಾಡೋಕ್ಕೆ ಹಲವಾರು ವಿಧಗಳಿವೆ, ನಿಮ್ಮ ಇಷ್ಟ. ಹಿಂಗಾದರೂ ಮಾಡಿ, ನಾನು ಹೇಳ್ಕೊಟ್ಟಿರೋ ಥರ ಆದರೂ ಮಾಡಿ, ನಿಮ್ಮ ಇಷ್ಟ. ಓಕೆ, ಒಂದು ಕ್ವೆಶನ್ ಮಾಡೋಕ್ಕೆ ಒಂದೇ ಥರ ಅಲ್ಲ. ಸೊ ಡಿಪೆಂಡ್ಸ್, ನೀವು ಯಾವ ಥರ ಅಪ್ರೋಚ್ ಯೂಸ್ ಮಾಡ್ತಿದ್ದೀರಾ ಅಂತ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ಅಲ್ಲಿ ನೀವು ಬರಿಬೇಕಾಗತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ವೆನ್ ಇಟ್ ಕಮ್ಸ್ ಟು ಅರ್ಥಮೆಟಿಕ್ ಪ್ರೋಗ್ರೆಷನ್, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಇಲ್ಲಿ ನೀವು ಡಯಾಗ್ರಾಮ್ ಹಾಕ್ಕೊಂಡ್ಮೇಲೆ ಪುಟ, ಡಯಾಗ್ರಾಮ್ ಹಾಕ್ಕೊಂಡ್ಮೇಲೂ ಕೂಡ ನೀವು ವಾಪಸ್ ಕ್ವೆಶನ್ ಡಯಾಗ್ರಾಮ್ ಹಾಕ್ಕೊಂಡ್ಮೇಲೂ ಕೂಡ ಎಲ್ಲ ಡೀಟೇಲ್ಡ್ ಆಗಿ ಬರೀರಿ. ಏನು ಕೊಟ್ಟಿದ್ದಾರೆ, ಏನು ಕೇಳ್ತಾ ಇದ್ದಾರೆ, ಏನು ಕೊಟ್ಟಿದ್ದಾರೆ, ಏನು ಕೇಳ್ತಾ ಇದ್ದಾರೆ, ಎಲ್ಲಾನು ಬರೀರಿ. ಗಿವನ್ ಆ್ಯಂಡ್ ಟು ಫೈಂಡ್. ಡಯಾಗ್ರಾಮ್ನ ವಾಪಸ್ ಕಾಪಿ ಮಾಡಿಕೊಂಡು ದೆನ್ ನೀವು ಯಾವ ಟ್ರಯಾಂಗಲ್ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಆ್ಯಂಗಲ್ ಯಾವ ರೇಷಿಯೋ ಯೂಸ್ ಮಾಡ್ತಿದ್ದೀರಾ, ಇದರಿಂದ ನಿಮ್ಗೆ ಏನು ರಿಸಲ್ಟ್ ಬಂತು ಅದನ್ನೂ ಬರೀಬೇಕು. ಲುಕ್ ಎಟ್ ದಿಸ್ ಒನ್ಸ್ ಅಗೇನ್. ಏನು ಮಾಡಿದ್ರಿ, ಫಸ್ಟು ಇಲ್ಲಿಂದ ನೀವು ನೋಡಿ, ಟ್ರಯಾಂಗಲ್ ತಗೊಂಡ್ರ, ಯಾವ ರೇಷಿಯೋ ಯೂಸ್ ಮಾಡಿದ್ರಿ ಬರೆದ್ರ, ರೇಷಿಯೋಯಿಂದ ಏನು ಬಂತು.
ರಿಸಲ್ಟ್ ಬರಿಬೇಕು. ಆ ರಿಸಲ್ಟಿಂದ ಮತ್ತೇನಾದರೂ ಎಕ್ಸ್ಟ್ರಾ ಬರ್ತಾವ? ಫಾರ್ ಎಕ್ಸಾಂಪಲ್ ಈ ರಿಸಲ್ಟ್ ಇಲ್ಲಿ ಬಂದಿದೆ, ಈ ರಿಸಲ್ಟಿಂದ ಏನು ಬರುತ್ತೆ, ಮುಂದೆ ಏನಾದರೂ ಎಕ್ಸ್ಟ್ರಾ ಬರುತ್ತಾ, ಇನ್ನೂ ಏನಾದರೂ ಇನ್ನೊಂದು ಸ್ಟೆಪ್ ಮಾಡ್ಕೋಬಹುದಾ ಅನ್ನೋದನ್ನು ನೀವು ನೋಡ್ಕೊಂಡು ಬರಿಬೇಕಾಗುತ್ತೆ. ಓಕೆ, ಐ ಹೋಪ್ ಇಟ್ ಈಸ್ ಆಲ್ ಕ್ಲಿಯರ್ ಟು ಯು. ಇಷ್ಟ ಆಯ್ತಾ? ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲಿ ಮಕ್ಕಳೇ ಒನ್ಸ್ ಅಗೇನ್ ಮೆನ್ಷನಿಂಗ್ ಯು, ಡಯಾಗ್ರಾಮ್ನ ಕಾಪಿ ಮಾಡ್ಕೊಳ್ಳಿ. ದಿಸ್ ಈಸ್ ಫಾರ್ ದ ಬೆಸ್ಟ್ ಪ್ರಾಕ್ಟೀಸ್. ಡಯಾಗ್ರಾಮ್ನ ಕಾಪಿ ಮಾಡಿಕೊಂಡು ಈ ಥರ ವರ್ಡ್ಸಲ್ಲಿ ಬರಿಬೇಕು. ಡೈರೆಕ್ಟು ಬರೀ ಫಾರ್ಮುಲಾನ ಬರೆಯಕ್ಕೆ ಹೋಗಬೇಡಿ. ಅವ್ರು ಏನು ಕೇಳ್ತಿದಾರಲ್ಲ ಅವ್ರದೇ ವರ್ಡ್ ಯೂಸ್ ಮಾಡಿಕೊಂಡು ಫಾರ್ಮುಲಾಲಿಂದ ಏನು ಗೊತ್ತಾಗುತ್ತೆ, ಯಾವ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ ನೀವು ಅದನ್ನ ಬರಿಬೇಕು. ಫಾರ್ ಎಕ್ಸಾಂಪಲ್ ವಾಲ್ಯೂಮ್ ಆಫ್ ವಾಟರ್, ನೀರು ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಕೋನ್ ಮತ್ತೆ ವಾಟರ್ ಇಂದ ಸಿಲಿಂಡರ್ ವಾಲ್ಯೂಮ್ ಕೇಳ್ತಾರೆ. ವಾಟರ್ ಇಂದ ಸಿಲಿಂಡರ್ ಅಂದ್ರೆ ಯಾವ ತರ ಬರುತ್ತೆ? ಇವಾಗ ಏನು ಹೈಟ್ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ? ಫುಲ್ ಹೈಟ್ ಬೇಕಾ, ವಾಟರ್ ಲೆವೆಲ್ ಎಷ್ಟಿದೆಯೋ ಅಷ್ಟು ಹೈಟ್ ಬೇಕಾ, ಅದ್ರ ಮೇಲೆ ಡಿಸೈಡ್ ಮಾಡಿ ಬರಿಬೇಕಾಗತ್ತಲ್ವಾ? ಅದನ್ನೇ ನೀವು ನೀಟಾಗಿ ಬರ್ಕೊಳ್ಳಿ. ಓಕೆ, ಇದಿಷ್ಟು ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಆಯಿತು. ನೋಡ್ಕೊಂಡು ಮಾಡಿ. ಬೇಕಾದರೆ ಇದ್ರ ಜೊತೆ ಟಾಪರ್ ಪೇಪರ್ನು ಒಂದ್ಸರಿ ನೋಡ್ಕೊಳ್ಳಿ, ಗೊತ್ತಾಗತ್ತೆ. ಒಂದಿಷ್ಟು ಟಿಪ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದಿಷ್ಟಂತೂ ಆಯಿತು, ಒಂದಿಷ್ಟು ಟಿಪ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಮಾಡೆಲ್ ಆನ್ಸರ್ ಡಿಸ್ಕಷನ್ ಎಲ್ಲ ಆಗಿದೆಯಲ್ಲ, ನೀವು ಇನ್ನೊಂದು ಹೆಂಗೆ ಬರಿಬೇಕು ಅಂತ ಹೇಳಿದ್ನಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ಸೆಕ್ಷನ್, ಕ್ವೆಶ್ಚನ್ ನಂಬರ್, ಆಪ್ಷನ್ ನಂಬರ್, ಆನ್ಸರ್, ಕ್ವೆಶ್ಚನ್ ನಂಬರ್, ಆಪ್ಷನ್ ನಂಬರ್, ಆನ್ಸರ್, ಈ ಥರ ಬರಿತೀರಿ. ನೆಕ್ಸ್ಟ್ ಸೆಕ್ಷನ್ 2, ಕ್ವೆಶ್ಚನ್ ನಂಬರ್, ಆನ್ಸರ್, ಕ್ವೆಶ್ಚನ್ ನಂಬರ್, ಆನ್ಸರ್. ರಿಮೆಂಬರ್, ಈ ಸೆಕ್ಷನ್ ಆದಮೇಲೆ ಒಂದು ಬಾಕ್ಸ್ ಹಾಕೊಂಬಿಡಿ ಈ ಥರ. ಓಕೆ, ಇಲ್ಲಿ ಕೂಡ ಈ ಸೆಕ್ಷನ್ ಇದೆಯಾ, ಒಂದು ಬಾಕ್ಸ್ ಹಾಕ್ತಾ ಹೋಗಿ ಈ ಥರ. ಇಲ್ಲಂತೂ ನಿಮ್ಮ ಮಾರ್ಜಿನ್ ಇರುತ್ತೆ, ರೈಟ್? ಸೊ ಮೇಕ್ ಶೋರ್ ಇದು ನಿಮ್ಗೆ ನೀಟಾಗಿ ಕಾಣಿಸ್ಬೇಕು, ರೈಟ್? ಇಲ್ಲಿ 1 ಮಾರ್ಕಿಂದ ಹಾಕ್ಬೇಕಂತ ಏನು ರೂಲ್ಸ್ ಇಲ್ಲ, ಬಟ್ ಅಟ್ಲೀಸ್ಟ್ 2 ಮಾರ್ಕ್ಸಿನಂತರೂ ಹಾಕ್ತಾ ಹೋಗಿ, ರೈಟ್? ಇಲ್ಲಿ ಡಯಾಗ್ರಾಮ್ ಇದೆಯಾ, ಡಯಾಗ್ರಾಮ್ ಹಾಕ್ಕೊಳ್ಳಿ. ಏನೋ ಡಯಾಗ್ರಾಮ್ ಇದೆ, ಡಯಾಗ್ರಾಮ್ ಕೂಡ ರೆಪ್ರೆಸೆಂಟ್ ಮಾಡಿ. ಓಕೆ, ಮತ್ತೆ ಮುಂದೆ ಅದೇ ತರ ಸೇಮ್ ಥಿಂಗ್ ಸೆಕ್ಷನ್ 3 ಹೋದ್ರ. ಓಕೆ, ಸೆಕ್ಷನ್ 3 ಹೋದ್ರ 17th ಕ್ವೆಶ್ಚನ್ ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ನೀವು ಗಿವನ್ ಬರೀಬೇಕು, ಟು ಫೈಂಡ್ ಬರೀತೀರಿ. ಓಕೆ, ಡಯಾಗ್ರಾಮ್ ಇದೆಯಾ, ಡಯಾಗ್ರಾಮ್ ಬರ್ಕೊಳ್ಳಿ. ಓಕೆ, ದೆನ್ ಸ್ಟಾರ್ಟ್ ಸಾಲ್ವಿಂಗ್, ಸೊಲ್ಯೂಷನ್ ಅಂತ ಬರೆದ್ಬಿಟ್ಟು ಸ್ಟಾರ್ಟ್ ಸಾಲ್ವಿಂಗ್. ಆ್ಯಂಡ್ ಫೈನಲಿ ಆನ್ಸರ್ ಇದೆ, ಆನ್ಸರ್ ಇನ್ ವರ್ಡ್ಸ್, ಏರಿಯಾ ಡ್ಯಾಶ್ ಡ್ಯಾಶ್ ಈಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್ ಸ್ಕ್ವೇರ್. ಇದನ್ನ ಈ ಥರ ಬರೆದು ದೆನ್ ಪುಟ್ ಯುವರ್ ಬಾಕ್ಸ್. ಇಲ್ಲೊಂದು ದೊಡ್ಡ ಅಂಡರ್ಲೈನ್ ಹಾಕ್ಕೊಳ್ಳಿ. ಆಮೇಲೆ ಇದೇನು ಬರ್ದಿರ್ತೀರಲ್ಲ ಇದಕ್ಕೊಂದು ಬಾಕ್ಸ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ಫಾರ್ಮುಲಾ ಬರೆದ್ರಾ, ಇಲ್ಲೊಂದು ಫಾರ್ಮುಲಾ ಬರೆದ್ರಾ, ಫಾರ್ಮುಲಾ ಬಾಕ್ಸ್ ಹಾಕ್ಕೊಳ್ಳಿ. ಈಕ್ವೇಶನ್ ಬರೆದ್ರಾ, ಈಕ್ವೇಶನ್ಗೊಂದು ಬಾಕ್ಸ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇಟ್ ವಿಲ್ ಲುಕ್ ಪ್ರೆಸೆಂಟೇಬಲ್ ಆ್ಯಂಡ್ ನೈಸ್. ಹಂಗಂತ ಎಲ್ಲ ಕಡೆನೂ ಬಾಕ್ಸ್ ಹಾಕ್ತಾ ಕೂತ್ಕೋಬೇಡಿ, ಹಂಗಂತ ಎಲ್ಲ ಕಡೆಯಲ್ಲೂ ಲೈನ್ ಹಾಕೊಡಿ, ಪ್ರತಿಯೊಂದು ಲೈನಿಗೂ ಲೈನ್ ಹಾಕಬೇಡಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ರಿಸಲ್ಟ್ ಫಾರ್ಮುಲಾ, ಒಂದು ಈಕ್ವೇಶನ್ನು, ಯಾವುದೋ ಒಂದು ಇಂಟರ್ಮೀಡಿಯೇಟ್ ಆನ್ಸರ್, ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನೀವು ಈ ಥರ ಮಾಡಬೇಕಾಗತ್ತೆ, ರೈಟ್? ಸೊ ನೆನ್ಪಿಟ್ಕೊಳ್ಳಿ, ಆಲ್ ದೀಸ್ ಟಿಪ್ಸ್ ಆರ್ ಯೂಸ್ಫುಲ್ ಫಾರ್ ಎಕ್ಸಾಮಿನೇಷನ್. ಎಕ್ಸಾಮಲ್ಲಿ ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ಒಳ್ಳೆ ಪೇಪರ್ನ ಬರೀರಿ, ಚೆನ್ನಾಗಿ ಬರೀರಿ. ಎಷ್ಟು ಗೊತ್ತಿದೆಯೋ ಅದನ್ನೇ ಬ್ಯೂಟಿಫುಲ್ ಆಗಿ ನೀಟಾಗಿ ರೆಪ್ರೆಸೆಂಟ್ ಮಾಡಿ. ನಿಮ್ಗೆ ಚೆನ್ನಾಗಿ ಸ್ಕೋರ್ ಬಂದೇ ಬರುತ್ತೆ. ಆಲ್ ರೈಟ್, ಇಷ್ಟು ಹೇಳ್ತಾ ಗುಡ್ ಲಕ್.